ಮೋಜು ಮಜಾ ಎಲ್ಲಿರ್ತಿತ್ತು ಎಲ್ಲಿರ್ತಿತ್ತು ಯೋಗ ಮಾಡುವರ ಯೋಗ್ಯರಾಗಿದ್ದರ ರೋಗ ಎಲ್ಲಿಂದ ಬರ್ತಿತ್ತು ಹೌದು 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 ಪುಣ್ಯಾತ್ಮರಿ ನಿಮಗೊಂದು ಮಾತ ನೆನಪಿಗೆ ಬರೆಸ್ತೀನಿ ಇವಾಗ ಏನ್ರಿ ಸರ್ ಅದು ಎಷ್ಟೋ ಮಂದಿ 2019 ಕೊರೋನಾಕ್ಕ ಆಹಾ ಎಷ್ಟೋ ಮಂದಿ ಕೋಟಿಗಟ್ಲೆ ರೊಕ್ಕ ಕಟ್ಟಿಕೊಂಡು ಹೌದ್ ಯಾಕಂದ್ರ ಮನುಷ್ಯನಲ್ಲಿ ಒಂದು ಅಹಂಭಾವದ ಎಲ್ಲಣ್ಣ ಏನ್ರಿ ಅದು ಹೊಲ ಗಳಿಸ್ಯದ ಮನಿ ಗಳಿಸ್ಯದ ರೊಕ್ಕ ಗಳಿಸ್ಯದ ರೂಪಾಯಿ ಗಳಿಸ್ಯದ ಮಡೆ ಮ್ಯಾಗ ಮನಿ ಕಟ್ಟದ ಮನಿ ಮುಂದೆ ಟ್ರಾಕ್ಟರ್ ಜೀಪ ಬ್ಯಾಂಕ್ದಾಗ 10 ಲಕ್ಷ ರೊಕ್ಕದ ಮ್ಯಾಗ ಪಂಕ ತಿರ್ಗಾತ್ರ ಒಳಗ ಶಂಕ ಆಗ್ತಿರ್ತೈತಿ ಕಾವ್ ಹಾಕಿರ್ತೈತ್ರಿ ಕಾವು ಎತ್ತರದಾಗ್ತಿರ್ತೈತಿ ಗೊತ್ತೈತಿ ಅನ್ನದ ಬಿಪಿ ಇರ್ಬೇಕು ಬಹುಶಃ ಬಿಪಿ ಅಲ್ಲೋ ಹುಚ್ಚ ಇದು ನಾ ಮಾಡ್ಯದ ನಾ ಗಳಿಸ್ಯದ ನನ್ನಿಂದೇ ನಡೆದದ ಅನ್ನುವಂತ ಅಹಂಭಾವದಿಂದ ಇದು ಭ್ರಾಂತಿ ಪಡೆದ ಕರೆ 2019 ಕೊರೋನಾದಾಗ ಎಷ್ಟೋ ಮಂದಿ ಕೋಟಿ ಗಟ್ಲೆ ಕಟ್ಕೊಂಡು ಕೂತಾವ್ರು ಸತ್ರ ಯಾರು ಮನ್ಯಾನವ್ರು ಮುಟ್ಟಲಿಲ್ಲ ಹೆಂಡ್ರು ಮುಟ್ಟಲಿಲ್ಲ ಮಕ್ಕಳು ಮುಟ್ಟಲಿಲ್ಲ ಜೆಸಿಬಿ ಮುಟ್ತು ಮಾತ್ರ ಜೆಸಿಬಿ ಮುಟ್ಲ ಹೌದು ಹೌದು ಆ ನರ್ಸ್ ಬಾಯಿಗಳು ಸತ್ತ ಪೆಟ್ಟಿಗೆ ಮೋಟರ್ದಾಗ ಹಿಂಗ ಬಡಗಿಲೆ ತಿಂತಿದ್ರು ತಾವೆಲ್ಲರೂ ನೋಡಿರಿ ಕಣ್ಣಾರಿ ಹೌದು ಹೌದು ಹೌದ್ರಿಪ್ಪ ಆ ಸ್ಮಶಾನ ಭೂಮಿಗೆ ಬಂದ ಬಡಗಿಲೆ ಹಿಂಗ ತಿಂತಿದ್ರು ಜೆಸಿಬಿ ಹೆಂಗೆ ಎಬಿಸಿ ಹಾರಿಸಿ ಬಿಡ್ತಿದ್ರು ಹೌದು ಯಾವ ಕೋಟೆರೆ ಬಂದಲ್ಲಿ ನಿಮಗೆ ರಕ್ಷಣೆ ಮಾಡಿದ್ರು ಇಲ್ರಿಪ್ಪ ಅದಕ್ಕೆ ಭಗವಂತ ಹೇಳತನ ಏನತ್ರಿ ಭಗವಂತಗ ನೀವು ದುಡಿಬೇಕಾಗ್ಯದ ಹೆಂಗ ದುಡಿಬೇಕಾಗ್ಯದ ಎಲ್ಲನ್ನ ಹೆಂಗ್ರಿ ಅರಣ್ ಸಿದ್ದಪ್ಪ ಓ ಇದೆಲ್ಲ ನೀ ಕೊಟ್ಟದ ಇತ್ರ ಮಾಲಿಕ್ ನೀ ಅದಿಪ ತೊಡೆ ದಿವಸ ನಾ ಪಾತ್ರ ಮಾಡಕ ಬಂದೀನಿ ಇಲ್ಲಿ ಹೌದು ನನ್ನ ಪಾತ್ರ ಮುಗಿದ ಮೇಲೆ ನಾ ಹೋಗಾವದೀನಿ ನಾ ಬರುವತ್ನಾಗೂ ಏನು ತಂದಿಲ್ಲ ಹೋಗುವತ್ನಾಗೂ ಏನು ಒಯ್ದಿಲ್ಲ ಹೌದು ಇದು ಏನು ಕೊಟ್ಟನಿ ಅದು ಇಲ್ಲಿಂದ ಕೊಟ್ಟನಿ ನಾ ಏನು ಗಳಿಸ್ಯಾನ ಅದು ಇಲ್ಲಿಂದ ಗಳಿಸ್ಯಾನಿ ನಾ ಇಲ್ಲೇ ಬಿಟ್ಟು ಹೋಗೋಣ ಅಂತೇಳಿ ನಿಮ್ಮ ಮತ್ತೆ ಯಾವಾಗ ಬುದ್ಧಿ ಬರ್ತತ್ಲ ಅವಾಗ ಆರಾಧಿಸುತ್ತೆ ನಿಮ್ಮ ಮನಿ ಒಳಗೆ ಹಾಳಾಗಿ ಓಕೆ ಅದಕ್ಕೆ ಹೇಳ್ರಿ ಮಹಾತ್ಮರವರು ಕೊಡ್ತಾನೆ ನನ್ನಪ್ಪ ಅಂತೇಳಿ ಕಡಿತಾನ ದುಡ್ರಿ ಭಗವಂತ ಬಡತಾನೆ ಯಾಕೆ ಬರ್ತೈತೆ ಅಂತ ಹೇಳಿದ್ರು ಹೌದು 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 ಅದಕ್ಕೆ ಇವತ್ತು ಸತ್ಯ ಸಿದ್ಧರ ಸಿದ್ಧಾರ್ಥಿ ಬಹಳ ಚಂದ ವಿಷಯ ಪ್ರತಿಪಾದನೆ ಮಾಡಿದ್ರು ಅದಕ್ಕೆ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಹೌದು ಯುಗ ಯುಗಗಳಲ್ಲಿ ಭಕ್ತಿಯನ್ನು ಮಾಡಿ ಯೋಗಿ ಅನಿಸ್ಕೊಂಡು ಯಾಕಂದ್ರ ಗಣ ಋಷಿಯಾಗಿ ಅಡಿಕೇಶಿ ಋಷಿಯಾಗಿ ಪರಮಾತ್ಮನ ಸೇವಾ ಮಾಡಿ ಒಂದು ದಿವಸ 1000 ಪುಷ್ಪಗಳನ್ನು ತಂದು ಗುರುವಿಗೆ ಏರಿಸ್ತಿದ್ದ ಗುರುವಿಗೆ ಹೋಗೋ ಸಮಯದೊಳಗ ಹೂವಿನ ದುಡಿಯಲ್ಲಿರ್ತಕ್ಕಂತ ಒಂದು ಪುಷ್ಪ ಜಾರಿ ಕೆಳಗ ಬಿತ್ತು ಎಲ್ಲಣ್ಣ ಹೌದ್ರಿ ಸರ ಬಿದ್ದಿರ್ತಕ್ಕಂಥ ಪುಷ್ಪದ ಮೇಲೆ ತನ್ನ ಪಾದ ಇಟ್ಟ ಗುರು ಸೇವಕ್ ಒಯ್ಯುವಂತ ಪುಷ್ಪ ನನ್ನ ಪಾದ ತುಳಿತ ತಿಳ್ಕೊಂಡು ಏನ್ ಮಾಡ್ತಾನ್ರಿ ಹೊರಗ ಪೌಳಿ ಒಳಗ ತನ್ನ ಪಾದಗಳನ್ನ ಕಟ್ಟು ಮಾಡಿದೆ ಅಲ್ಲಣ್ಣ ಹೌದ್ ಹೋಗಿ ಗುರುವಿನ ಗದ್ಗೆ ಮ್ಯಾಲ ಪುಷ್ಪಗಳನ್ನ ಏರಿಸ್ತಾನ ದಿನ 1001 ಪುಷ್ಪ ಏರಿಸ್ತಿದ್ದ ಅವತ್ತ 1000 ಪುಷ್ಪ ಏರಿಸಿ ನಮಸ್ಕಾರ ಮಾಡಿ ಪೆಟ್ಟಿಗೆ ಪರಮಾತ್ಮ ಅಂತಾನ ಅವನಿಗೆ ಏನತ್ರಿ ಅಲ್ಲೋ ಅಡಿಕೇಸಿ ದಿನ ಪ್ರತಿ 1001 ಪುಷ್ಪ ಏರಿಸ್ತಿದ್ದಿ ಇವತ್ತು ಒಂದು ಪುಷ್ಪ ಯಾಕೆ ಕಡಿಮೆ ಆಯ್ತು ನಿನ್ನ ಭಕ್ತಿ ಒಳಗ ಭಿನ್ನ ಆಯ್ತಲ್ಲ ಅಂತಂದ ಹೌದು 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 ಅವಾಗ ಅಡಿಕೇಸಿ ಋಷಿ ವಿಚಾರ ಮಾಡ್ತಾನ ಏನತ್ರಿ ಭಗವಂತ ಇಟ್ಟು ದಿನ ಮಾಡಿದ ಪುಣ್ಯ ಸೇವಾದ ಫಲ ಇವತ್ತ ನೋಡುವಂಗ ಕಾಣ್ತಾನ ಇವತ್ತೇ ನಂದು ಪರೀಕ್ಷೆ ಇದ್ದಂಗ ಕಾಣ್ತದ ಇವತ್ತ ನನ್ನ ಪರೀಕ್ಷೆ ಆಯ್ತಂತ ತಿಳ್ಕೊಂಡ ಅಡಿಕೇಶಿ ಋಷಿ ಏನ್ ಮಾಡ್ತಾನಂದ್ರ ಎಲ್ಲನ ಏನ್ ಮಾಡ್ತಾನ್ರಿ ತನ್ನ ಶರೀರ ಪರ್ವ ಇಲ್ಲದ ತನ್ನ ರುಂಡವನ್ನ ತೆಗೆದ ಗದ್ದಿಗೆ ಮೇಲೆ ಇಟ್ಟು ತುಗಾ ಭಗವಂತ ಹೂವ ಹೌದು ಅವಾಗ ಪರಮಾತ್ಮ ಅಡಿಕೇಶಿ ಋಷಿಗೆ ಆಶೀರ್ವಾದ ಮಾಡಿದಲ್ಲಣ್ಣ ಏನಂತ ಆಶೀರ್ವಾದ ಮಾಡ್ತಾನ್ರಿಪ್ಪ ಯಾವಾಗ ನಿನ್ನ ಪಾದಗಳ ಹೊರಗೆ ಕಟ್ಟು ಮಾಡ್ಕೊಂಡು ಒಳಗ ಬಂದು ನಿನ್ನ ಶರೀರ ಪರ್ವ ಇಲ್ಲದ ನಿನ್ನ ರುಂಡ ತೆಗೆದ ಗದ್ದಿಗೆ ಮೇಲೆ ಇಟ್ಟಲ್ಲಪ್ಪ ಹೌದು ನಿನ್ನ ಪಾದಗಟ್ಟೆ ಆಗಲಿ ಹೌದು ಹೌದು ನಿನ್ನ ದಡ ಗುಡಿ ಮುಂದೆ ಮಾಲ್ಗಂಬಾಗಲಿ ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ದೇವರಾಗಿ ಮೇಲೆ ಇನ್ನುವರೆಗೆ ಕೂನ್ ಉಳಿದಾದ ಇನ್ನೂವರೆಗೆ ಸತ್ಯ ಸಿದ್ಧರು ಸೂರ್ಯಚಂದ್ರ ಇರುವರೆಗೆ ನೆಲವಂದ ಗಂಗೆ ಇರುವರೆಗೆ ಈಗ ಪಲ್ಲಕ್ಕಿ ಒಳಗ ಮೂರ್ತಿಯಾಗಿ ಮೆರಿಲಾಕತ್ಯದ ಹೌದು ಅಂತ ನನ್ನ ಅಪ್ಪ ಯೋಗಿನಾದ ಮೋಕ್ಷದ ಭಕ್ತಿ ಮಾಡಿದ ಒಂದು ದಿವಸ ಶಿವ ಪಾರ್ವತಿಯರ ಭಕ್ತಿ ಪರೀಕ್ಷೆದೊಳಗ ಪಾಸ್ ಆಗಿ ಶಿವ ಪಾರ್ವತಿಯರ ಹೇಳ್ತಾರ ಮೋಕ್ಷದಾಗ ಏ ಅಮೋಘ ಸಿದ್ಧ ಯಪ್ಪ ಕಲಿ ಕಟ್ಟಿ ಏರಿಯದ ಧರ್ಮ ನ್ಯಾಯ ಸುಳ್ಳಾಗಲಕತ್ತದ ಮರ್ತ್ಯ ಲೋಕದೊಳಗ ಮಾನವೃದ್ಧ
ಉದ್ಧಾರಕ್ಕ. ಮಾನವರ ಉದ್ಧಾರಕ್ಕಾಗಿ ನೀನು ಹೋಗಬೇಕಪ್ಪ ಅಂದ ಕಾಲಕ್ಕ ಹೌದು. ಅವಾಗ ಅಂಶದ ಮುತ್ತೆ ಹೇಳ್ತಾನ, ಏನತ್ರಿ ಅದು? ಯಪ್ಪ ಸರ್ವ ಸಾಹಿತ್ಯವನ್ನ ಕೊಟ್ಟ ನನ್ನ ಬೆನ್ನಿಂದ ನೀ ಬರ್ತನಂದೆ ಅಂದ್ರ ಮಾತ್ರ ನಾನು ಹೋಗಲಕ್ಕ ತಯಾರದನೆ ಅಂತ ಹೇಳಿದ. ಹೌದು. ಅವಾಗ ಯೋಗಿನಾದ ಅಂಶದಿಗೆ ಏನೇನು ಸಾಹಿತ್ಯವನ್ನ ಕೊಟ್ರಲ್ಲ, ಏನೇನು ಸಾಹಿತ್ಯ ತಗೊಂಡ್ಬರ್ತಾನ್ರಿಪ್ಪ? ಹೋಮದ ಕಮಲಿ ನೇಮದ ಬೆತ್ತ ಮಳಿ ಕೀಲ ಬೆಳಿ ಕೀಲ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಸಾಲು ಸತ್ತಿಗೆ ಹೌದು. ಮೇಲ ಕಳಸ ಕಂಚಿನ ಕೈತಲ ಮುತ್ತಿನ ಪಲ್ಲಕ್ಕೆ ನಂದಾದೇವಿಗೆ ನಂದಿ ಕೋಲ ಸಿರುಗ ತಳಿ ಸಿಹಿ ಬಿರ್ದ ಬಟ್ಟಿ ಒಳಗೆ ನಗರಿನ ಬೆತ್ತ ಮುಂದೆ ನಂದಿ ಹಿಂದ ತಂದಿ ಬೈಲು ಭೂತಾಳ ಸಿದ್ದನ ಸಂಗಾಟ ಕರ್ಕೊಂಡು ಬೈಲು ಭೂತಾಳ ಸಿದ್ದನ ಸಂಗಾಟ ಕರ್ಕೊಂಡು ನನ್ನಪ್ಪ ಕೈಲಾಸ ಬಿಟ್ಟು ಎಲ್ಲನ್ನ ಎಲ್ಲಿಗೆ ಬರ್ತಾನ್ರಿಪ್ಪ? ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಾಪುರ ಇಟ್ಟಂಗಿ ಹಳ್ಳ ಮೂಲ ಪೀಠ ಬೆಟ್ಟ. ಮೂಲ ಪೀಠ ಮುಮ್ಮೆಟ್ಟ ಗುಡ್ಡ. ಹಾ. ಬಿಡಿ ಬಿಡಿ ಸಣ್ಣ ಬೇಡ ಅದನ್ನ. ಇಲ್ರಿ ಮುಮ್ಮೆಟ್ಟ ಅಂದಿರು. ಹಾ, ಮೂಲ ಪೀಠ ಮುಮ್ಮೆಟ್ಟ ಗುಡ್ಡ ಮೂರೂರ ಮುಂಗಡಿ ಅಂತ ಹೇಳಿ ಕರಿತಾರೆ ಎಲ್ಲನ್ನ. ಹೌದು ಹೌದ್ರಿಪ್ಪ. ಯಾಕಂದ್ರೆ ನನ್ನಪ್ಪ ಅರಿಕೇರಿ ಸಿದ್ದಾಪುರ ಜಾಲಗೇರಿ ಅಂತಕ್ಕಂತ ಮೂರೂರ ಸೀಮಿ ಒಳಗ ಬಂದ ನನ್ನಪ್ಪ ಆಸಿನ ಹಾಕಿದ. ಹೌದು. ಮುಂದೆ ಯೋಗಿನಾದ ಮೋಕ್ಷತೆಗ 3 ಮಂದಿ ಪುಣ್ಯಾದ ಮಕ್ಕಳು, ಹೌದು ಹೌದು. 4 ಮಂದಿ ವರವಿನ ಮಕ್ಕಳು, ಹೌದು. 3 ಮಂದಿ ಪುಣ್ಯಾದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, 4 ಮಂದಿ ಸತ್ಯ ಧರ್ಮರು ಹೊಟ್ಟಿಲೆ 21 ಮಂದಿ ಧರ್ಮರು, 21 ಮಂದಿ ಧರ್ಮರು ಹೊಟ್ಟಿಲೆ 101 ಮಂದಿ ಸಿದ್ಧರು, 101 ಮಂದಿ ಸಿದ್ಧರು ಹೊಟ್ಟಿಲೆ 1700 ಸಿದ್ಧರು ಹುಟ್ಟಿ ಅಮೋಘ ಸಿದ್ಧನ ಪೌಳಿ ಅಮೋಘ ಸಿದ್ಧನ ಬಳ್ಳಿ ಹೆಂಗ ಬೆಳೀತದ ಅನ್ನೋದು ಸವಿಸ್ತಾರವಾಗಿ ಮುಂದೆ ಇನ್ನ ಕಥಾ ಭಾಗ ಹೇಳುದದ. ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲನ್ನ ಯಾಕ್ರಿಪ್ಪ? ನಮ್ಮ ಸರ್ಜೋಡಿ ಕಲಾವಂತರಿಗೆ ಹೌದ್ ಬಹಳ ಇವತ್ತು ಮಾರ್ಮಿಕವಾಗಿ ನಮ್ಮ ಗುಳೇದಾರ ಬಂಧುಗಳು ಹೌದ್ ಆ ಒಂದು ಭಂಡಾರ ಒಂದು ಭಸ್ಮ ಹೌದ್ 2 ವಿಷಯವನ್ನ ಇಟ್ಟಿದ್ರು. ಹೌದ್ ನಮ್ಮ ಕಬ್ಬೂರು ಸುರೇಶ್ ಮಾಸ್ತರ್ ಅವರು ಇವತ್ತು ಬರಿಗಿ ಮ್ಯಾಲಿಗೆ ಬೆನ್ನೆಲುಬಾಗಿ ಬಂದಾರ. ಹೌದ್ ಅವರು ಒಂದು ವಿಷಯ ಹಿಡ್ಕೊಂಡ್ರು. ಏನತ್ರಿ ಅದು? ಆ ಭಂಡಾರ ನಮ್ ಪಾಲಿಗೆ ಇರ್ಲಿ, ಭಂಡಾರದಿಂದೇನೆ ಅಮೋಘ ಹಿಂಗ 4 ಮಂದಿ ಮಕ್ಕಳು ಹುಟ್ಟಿರು ಕಾರಿಕ ಭಂಡಾರದಿಂದ. ಹೌದು. ಹಿಂಗೆಲ್ಲಾ ವಿಷಯ ಪ್ರತಿಪಾದನೆ ಮಾಡಿದ್ರು, ತಮ್ಗೆಲ್ಲಾ ಗೊತ್ತದ. ಹೌದ್ ಹೌದ್ರಿಪ್ಪ. ಸುರೇಶ್ ಮಾಸ್ತರ್ ಅವ್ರ ವಿಷಯ ಹಿಡಿತಂದ್ರ ತಳಕ್ ಹಚ್ಚಿ ಬರ್ಬೇಕು. ಪಾಯ ಪಚ್ಚ ಮಾಡ್ಕೊಂಡು ಪಾಯ ಪಚ್ಚ ಮಾಡಿ ಬಿಲ್ಡಿಂಗ್ ಕಟ್ಟಕ್ ನಿತ್ರ ಅಟ್ಟ ನಿಮ್ ಬಿಲ್ಡಿಂಗ್ ನಿಲ್ತದ. ಮಗಲಾಗ ಹನುಮಂತ ಮಾಸ್ತರ್ ಅದನ್ನ ಎಚ್ಚರ್ಲೆ ಆಡೋದು. ಹೌದು ಹೌದು. ಬರೇ ಕಾರಿಕ ಭಂಡಾರದಿಂದ ಇದು ಪವಾಡ ಆಗೈತಿ. ಇದು ಭಂಡಾರ ನಮಗಿಲ್ಲ. ಭಂಡಾರ ಮೂಲತಃ ಎಲ್ಲಿ ಹುಟ್ಟಿತ್ತು ಅಲ್ಲಿ ಹಿಡಿದು ಬರ್ರಿ ಗುರುಗಳ. ಹಾ, ಈಗ ನಾ ಹೇಳ್ತೀನಿ ಕೇಳು. ನಮ್ಮ ಪಾಲಿಗೆ ಇವತ್ತು ಯಾವ್ದು ಬಂದದ? ಭಸ್ಮ ಬಂದದ, ವಿಭೂತಿ ಬಂದದ. ಪ್ರಥಮದೊಳಗ ಪರಮಾತ್ಮನಿಂದ ಹುಟ್ಟಿರ್ತಕ್ಕಂತ ಭಸ್ಮ ಯಾರ ಪೂಜಾ ಮಾಡ್ತಿರಪ್ಪ ಅಂತಂದ್ರ ಶಿವಗಣ ಅಂತಕ್ಕಂತ ಪರಮಾತ್ಮನ ಸೇವಕ ಭಸ್ಮನ ಓದು ಪೂಜಾ ಮಾಡ್ತಿದ್ದ. ಹೌದು ಹೌದು ಹೌದ್ರಿ ಸರ. ಅವಾಗಿನ ಭಸ್ಮನ ಒಯ್ತಕ್ಕಂತ ಭಸ್ಮದೊಳಗಿಂದ ಒಂದು ಹರಳು ಕೆಳಗ ಬಿದ್ದಾಗ ಆ ಹಳ್ಳಿನಿಂದ ಭಸ್ಮಾಸುರ ಹುಟ್ಟಿದ. ಹೌದು ಹೌದು ಹೌದ್ರಿ ಸರ. ಭಸ್ಮಾಸುರ ಹುಟ್ಟಿದ. ಭಸ್ಮಾಸುರ ಪರಮಾತ್ಮ ಗತಾನ ಏನತ್ರಿ? ಯಪ್ಪ ನನ್ನ ಕಾಯಕ ಏನ್ ಆತ ಕೇಳಿದ. ಹೌದು. ಏನಿಲ್ಲ, ದಿನಂಪ್ರತಿ ನೀನು ಪೂಜಾಕ ಆ ಗುರುವಿನ ಸೇವಕ ಏನ್ ಮಾಡ್ಬೇಕಪ್ಪ ಅಂದ್ರ ಭಸ್ಮವನ್ನು ತಂದು ಕೊಡಬೇಕು ಅಂತ ಹೇಳಿದ. ಹೌದು. ಅವಾಗ ಪರಮಾತ್ಮ ಕೇಳ್ತಾನ ಭಸ್ಮಾಸುರ, ಏನತ್ರಿ ಅದು? ಒಂದು ವೇಳೆಕ ಭಸ್ಮ ಸಿಗಲಿಲ್ಲ ಅಂದ್ರ ನಾ ಏನ್ ಮಾಡ್ಲಿ ಅಂತ ಕೇಳಿದವ. ಹೌದು. ನೀ ಭಸ್ಮ ಸಿಗಲಿಲ್ಲ ಅಂದ್ರ ನೀ ಯಾರು ತಲೆ ಮ್ಯಾಲ ಕೈ ಇಡ್ತಿಲ್ಲ ಅವ್ರ ಸುಟ್ಟು ಭಸ್ಮ ಆಗ್ತಾರೋ ಆ ಭಸ್ಮ ತಗೊಂಡು ಬಂದು ಪೂಜಾ ಮಾಡು. ಹೌದು ಹೌದು ಹೌದು. ಇಟ್ಟ ಆಶೀರ್ವಾದ ಮಾಡಿದ. ಭಸ್ಮಾಸುರ ಏನ್ ಮಾಡಿದಪ್ಪ ಅಂತ ಕೇರೆ ಎಲ್ಲಣ್ಣ ಏನ್ ಮಾಡ್ತಾನ್ರಿ ನೋಡ್ರಿ. ಯಾಕಂದ್ರ ಮನುಷ್ಯನಲ್ಲಿ ನಾನೇ ಆಗಬೇಕಂತಕ್ಕಂಥದ್ದು ಈಗಲ್ಲ, ದೇವಾದಿಗಳು ಹಿಡ್ಕೊಂಡು ಬಂದದ. ಹೌದು. ಭಸ್ಮಾಸುರ ಭಸ್ಮವನ್ನು ಒಯ್ತಿದ್ದ. ಒಂದು ದಿನ ವಿಚಾರ ಮಾಡಿದ, ಏನಂತ ಅವ್ನ ಮನುಷ್ಯನ ಬರ್ತದ್ರಿ. ಹೆಂಗೋ ಪರಮಾತ್ಮ ನನಗ ವರದ ಹಸ್ತ ಕೊಟ್ಟಾನು. ಏನಂತ ಕೊಟ್ಟಾನು? ಯಾರ ತಲೆ ಮೇಲೆ ಕೈ ಇಡ್ತನಲ್ಲ ಅವ್ರ ಸುಟ್ಟು ಭಸ್ಮ ಆಗ್ತಾರ ಅಂತೇಳಿ ಹೆಂಗೋ ಆಶೀರ್ವಾದ ಮಾಡ್ಯಾನ. ಈ ಪರಮಾತ್ಮನ ತಲೆ ಮೇಲೆ ಕೈ ಇಡಬೇಕನ್ನ ನೋಡ್ರಿ ಎಂತ ಭಾವ ಬಂದದ. ಈ ಭಾವ ಏನು ಮಾಡ್ತದ ಅನ್ನೋದು ತಿಳಿತಾನೆ ಅವಳ. ಅವ ಮುಕ್ತಿಗೆ ಹೋಗಿ ಮುಟ್ಟತಾನ. ಏನ್ ಮಾಡ್ತಾನ್ರಿಪ್ಪ ವಿಚಾರ? ಪರಮಾತ್ಮನ ನಾಶ ಮಾಡ್ಬೇಕು. ಪಾರ್ವತಿನ ನನ್ನ ಹೆಂಡತಿ ಆಗ್ತಾಳ. ಈ ಜಗತ್ತದ ಮಾಲಿಕೆ ನಾ ಆಗಬೇಕಂತೇಳಿ ದುರಂಕಾರ ಬರ್ತದ. ಭಸ್ಮಾಸುರ ವಿಚಾರ ಮಾಡಿದ. ಹೌದ್. ಎಷ್ಟು ವಿಚಾರ ಮಾಡಿ ಪರಮಾತ್ಮನ
ಇನ್ನು ನಾಶ ಮಾಡ್ಬೇಕಂತೇಳಿ ಮನಸ್ಸಿನಾಗ ಸಂಚ ಹಾಕ್ತಿದ್ದ. ಹೌದು ಇದು ಯಾರಿಗ್ ಗೊತ್ತಾತಂದ್ರ ವಿಷ್ಣು ಪರಮಾತ್ಮ ಗೊತ್ತಾತು ವಿಷ್ಣುಗ. ಹೌದು ವಿಷ್ಣು ಏನು ಮಾಡಿದ, ಮೋಹಿನಿ ರೂಪ ಧಾರಣ ಮಾಡಿಕೊಂಡು ಬಂದು ಸುಂದರ ರೂಪವಾಗಿ ನಿಂತು ಸುಂದರ ಹೆಣ್ಣು ಮಗಳಾಗಿ. ನಾಚ ಯಾಕಂದ್ರ ಜಗತ್ತಿನಾಗ ತಮಗೆಲ್ಲಾ ಗೊತ್ತದ, ಹೆಣ್ಣಿಂದೇನೆ ಸೃಷ್ಟಿ ಅದ, ಹೆಣ್ಣಿಂದೇನೆ ರಾಮಾಯಣ ಅದ. ಈ ಹೆಣ್ಣಿಂದೆ ಮಣ್ಣಿಂದೇನೆ ಎಷ್ಟು ಮಂದಿ ಮಣ್ಣು ಮುಖ್ಯಾರ ತಮಗೆಲ್ಲಾ ಕೂನ ಅದ. ಏನಾಕದ್ರಿಪ್ಪ ಮುಂದ ಭಸ್ಮಾಸುರನ ಬಂದ ಮುಂದ ವಿಷ್ಣು ಪರಮಾತ್ಮ ಮೋಹಿನಿಯಾಗಿ ಬಂದು ನಾಚ ಮಾಡ್ಕೋತ ವಯ್ಯಾರ ಮಾಡ್ಕೋತ ಬಂದ. ಭಸ್ಮಾಸುರ ಅವನ ಮ್ಯಾಗ ಏನ್ ಮಾಡಿದಪ್ಪ ಅಂದ್ರ ಅವಳ ಮ್ಯಾಗ ಮನಸ್ಸು ಮಾಡಿದ. ಹೌದು ಅವಾಗ ನಿನ್ನ ಮ್ಯಾಲ ನಂದ ಮನಸ್ಸಾಗ್ಯದ, ನಿನ್ನ ಮ್ಯಾಗ ನಂದ ಮೋಹ ಆಗ್ಯದ ಅಂತೇಳಿ ಭಸ್ಮಾಸುರ ಹೇಳಿದ. ಹೌದು ಅವಾಗ ಮೋಹಿನಿ ಅಂತಾಳ, ಏನಂತಾಳ್ರಿ? ನಾನ್ ನಿನಗೆ ಕೈವಶ ಆಗತನ ಕರೆ ನಾ ಮಾಡಿದಂಗ ನೀ ಮಾಡುದ್ ನೋಡತಾಳೆ. ಹೌದು 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 ನಾ ಮಾಡಿದಂಗ ನೀ ಮಾಡಿದಂದ್ರ ನಾನ್ ನಿನಗೆ ಕೈವಶ ಆಗ್ತಾನಂತ ಹೇಳಿದ. ಹೌದು ಅವಾಗ ನೀ ಮಾಡಿದಂಗ ಮಾಡೋದು ಯಾವ ದೊಡ್ಡದಾಗದ ನಾವು. ಹೌದ್ ವಿಷ್ಣು ಪರಮಾತ್ಮಗ ಮೋಹಿನಿ ಆಟ ಆಡ್ಸದ ಮೋಹಿನಿ ನಾ ಮಾಡಿದಂಗ ಮಾಡತ್ತೇಳಿ ಭಸ್ಮಾಸುರ್ಗೆ ಹೇಳಿದೆಲ್ಲ ನಾ. ಮುಂದೆ ಏನಾಕದ್ರಿ? ಅವಾಗ ಈಕಿ ನಾಚ ಮಾಡ್ಕೋತ ಸೊಂಟದ ಮೇಲೆ ಕೈ ಇಟ್ಟು ಹೌದು ಕಾಣ್ ಮುತ್ತೈತಿ ಎಲ್ಲಿ ತಕ ಬಂದೈತಿ ಆಟ ಚಾಲು ಮಾಡ್ಲಿಕ್ಕೆ ಮೋಹಿನಿ ಹೌದು 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 ಹಿಂಗ ಮಾಡತ್ತಳ ಹಿಂಗ ಹಿಂಗ ಮಾಡಿಳ ಲಾಸ್ಟ್ ಹಿಂಗ ಮಾಡಿಳು. ಇವ ತಾನ ತಲೆ ಮೇಲೆ ತಾನ ಕೈ ಇಟ್ಕೋತಿದ್ ಭಸ್ಮಾಸುರ. ಸುಟ್ಟು ಬೂದಿಯಾಗಿ ಬಿದ್ದ. ತನ್ನ ಕೈ ತಾನೇ ತಲೆ ಮೇಲೆ ಇಟ್ಕೊಂಡ ಭಸ್ಮಾಸುರ ಸುಟ್ಟು ಭಸ್ಮ ಆಗಿ ಹೋಗ್ಬಿಟ್ಟ. ಹೌದು ಜಗತ್ತಿನೊಳಗ ಭಸ್ಮಾಸುರ ಸುಟ್ಟ, ಅಲ್ಲೂ ಭಸ್ಮ ತಯಾರಾಯ್ತು. ಹೌದು ಇವತ್ತ ಜಗತ್ತಿನೊಳಗ ಭಸ್ಮ ಹುಟ್ಟದಂದ್ರ ಪರಮಾತ್ಮ ಆತ್ಮ ಜೀವಾತ್ಮ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರರು. ಹೌದು ಮೂರು ಬಟ್ಟ ಹನಿ ಮ್ಯಾಲ ವಿಭೂತಿ, ಹೌದು ಮೂರು ಬಟ್ಟ ವಿಭೂತಿ ಒಳಗ ಹೌದು ಭಗವಂತ ಅದಾನ. ಭಗವಂತ ಅಡಿಗ್ಯಾನ. ಇದು ಕೇಳಿದ್ರ ಅವರು ನಿಮ್ಮ ಅಮೋಕ್ಷದನ ಮಟ್ಟ ಮಣಿ ಒಳಗ ಹೌದು ಕಾರ್ಯಕ್ ಭಂಡಾರದಿಂದ ಹುಟ್ಟ್ಯಾರು. ಹಾ 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 ಸುರೇಶ್ ಮಾಸ್ತರ್ ಅವ್ರ ಆ ಕತ್ಲೆಯಲ್ಲಿ ಇರ್ತೈತಿ ಅಂದ್ರ ಚುಮನಿ ಬುಡಕ ಇರ್ತೈತಿ. ಹೌದು ನಿಮ್ಮಲ್ಲಿ ಹಾಲು ಮತಕ್ಕ ಮೂಲ ಗುರು ಜಗದ್ಗುರು ರೇವಣ ಸಿದ್ಧ. ರೇವಣ ಸಿದ್ಧ ಕೊಲ್ಲಿಪಾಕಿ ಲಿಂಗದೊಳಗ ಸೋಮವಾರ ದಿವಸ ಸೂರ್ಯ ಉದಯಕ್ಕ ಜನಿಸಿ ಬಂದಾನ. ರೇವಣ ಸಿದ್ಧ ಈ ಬೂತಿನೇ ಐತಿ. ಹೌದು ಹೌದು ಭಸ್ಮೆ ಆದ. ಹೌದು ಮತ್ತ ಜಗತ್ತಿನೊಳಗ ಎಲ್ಲಾ ಪೂಜಾಕ್ಕ ಕುಂಕುಮ ವಿಭೂತಿ ಇವತ್ತ ಜಗತ್ತಿನೊಳಗದ. ಜಗತ್ತಿನೊಳಗ ಭಸ್ಮೆ ಶ್ರೇಷ್ಠ ಅದ. ಭಂಡಾರ ಸುಮಾರತ್ನ ವಾದ ಮಾಡತ್ತಿಲ್ಲ. ಭಂಡಾರದಿಂದ ಏನಾಗ್ಯದ, ಭಸ್ಮದಿಂದ ಏನಾಗ್ಯದ ಮಾತಾಡುದದ ಇವತ್ತು. ಮಾಡಿ ಹೇಳುದದ. ಹಾ, ಅದಕ್ಕೆ ನೀವು ನಿಮ್ಮ ತಳ ಕಚ್ಚಿ ಮಾಡ್ಕೊಂಡು ಬರ್ರಿ. ಹಾಲು ಸುರಗುರು ಹನುಮಂತ ಮಾಸ್ತರ್ ದೈವ ಹೌದನ್ನುವಾಗ ನೀವು ಮಾತಾಡಿರ ನಂದು ಒಂದು ಚಪ್ಪಾಳೆ ಅದ ನಿಮಗ. ಮತ್ತ ಹೌದು 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 ಯಾಕ ಸಿದ್ಧರ ವಿಷಯನ ಮತ್ತೆ ಹೇಳಿನಿ. ಸತ್ಯ ಧರ್ಮರು ಸಾಮಾನ್ಯದವರಲ್ಲ, ಅಂತವ್ರ ಕೀರ್ತಿ ಮಾತಾಡಿದ್ರ ಮುಂದಿನ ವರ್ಷ ಜಾತ್ರೆ ತಕ ನೆನಪುಳಿಬೇಕು, ನೆನಪುಳಿಬೇಕಂತ ಹೇಳಿ ನಾನು. ಹೌದು 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 ಯಾಕ ನಿಮಗೆ ಇನ್ನೊಂದು ಮಾತು ಕೇಳಿದ್ದ ನಾನು. ಏನಂತ ಕೇಳಿದ್ರಿ? ಆ ಬೀರ ದೇವರ ಶಿಷ್ಯ ಮಾಳಪ್ಪ ಹೌದು ಕಾಡಬಾರ್ದು ಕಾಡ್ತಿದ್ದ, ಬೇಡಬಾರ್ದು ಬೇಡ್ತಿದ್ದ. ಪಾಂಡವರ ಕೋಟಿ ಹೂವ ನಾಗರ ಬಾವಿ ಶೀತಾಳ ಅಟ್ಟ ಅಲ್ದ ಹೊರ್ತಿ ನಿಂಬೆಳ ಗುಡ್ಡಕ್ಕ ಹುಲಿ ಹಾಲು ತಂದ ಉಣಸ್ಯಪ್ಪ ಅಂದ ಕಾಲಕ್ಕ. ಹೌದು ಹುಲಿ ಹಾಲು ತಗೊಂಡು ಬಂದು ಹುಲಿ ಹಾಲು ತಂದು ಅವ್ರು ಬಹಳ ಚಂದ. ಯಾಕಂದ್ರ ದೇವರ ವರ್ಣನ ಮಾಡ್ಯಾರು, ದೇವರಿಗೆ ಕೆಟ್ಟ ಅನ್ನಂಗಿಲ್ಲ. ಇಲ್ಲಿಲ್ರಿಪ್ಪ ಭಗವಂತ ಅಂದತ ನನ್ನ ಗುರು ಕೂಣಿ ಕೇಳ್ಯಾನ ಕೂಣು ಕೂಡಂದ. ಯಾಕಂದ್ರ ಒಂದು ಮಾತು ಹಿಂಗ ನೆನಪಿಗೆ ಬರ್ತದಲ್ಲ, ನಾ ಹೆಂಗ್ ಬರ್ತದ್ರಿಪ್ಪ? ತಲಿಯಾಗ ವಿಚಾರ ಬೇಕು, ಕಾಲಾಗ ಆಚಾರ ಬೇಕು, ಮಾತಾಡು ಮಾತಿನ ಮ್ಯಾಗ ವಿಶ್ವಾಸ ಬೇಕು. ಹೌದು ಹೌದು ಯಾಕ ಬೀರ ದೇವರ ಹುಲಿ ಹಾಲು ಬೇಡಿದ್ದ ಮಾಳಪ್ಪ ಹೋಯ್ಬೇಕಾರ ನಾ ಕೂದಲು ಕೊಡ್ತನು, ಉಗುರ ಕೊಡ್ತನು, ನಾ ಹುಲಿ ಮರಿ ಒಯ್ತನು ಇಂತ. ಯಾಕಂದ್ರ ಶಿಷ್ಯನ ಮ್ಯಾಲ ಗುರುವಿನ ವಿಶ್ವಾಸ ಇತ್ತಂದ್ರ ಕೂಣಿ ಅದಕ್ಕೆ ಬೇಕಾಗಿತ್ತ. ಹೌದು ಹೌದು ಮಾನು ಮನುಷ್ಯ ರಣವ್ರ. ಯಾಕ ಒಬ್ಬ ಜಗತ್ತಿನೊಳಗ ಮಹಾಪುರುಷ ಪರಮಾತ್ಮನ ಜೋಡಿ ವಿಹಾರ ಸಂಚಾರಕ್ಕೆ ಹೋಗಿದ್ದ ಅರ್ಜುನ. ಹೌದು ಅವಾಗ ಹೇಳ್ತಾನ ಮಾತೊಂದನ್ನ, ಏನಂತ್ರಿ? ಮ್ಯಾಲ ಕಾಗಿ ಹಾರಿ ಹೊಂಟೈತೆ ಅಂದ. ಹೌದು ಹೂ ಯಪ್ಪ ಕಾಗಿ ಹಾರಿ ಹೊಂಟೈತೆ ಅಂದ. ಮ್ಯಾಲ ಗೂಗಿ ಹಾರಿ ಹೊಂಟೈತೆ ಅಂದ. ಹೂ ಯಪ್ಪ ಗೂಗಿನ ಹಾರತೈತೆ ಅಂದ. ಹೌದು ಅವಾಗ ಅವ ಗುರು ಸಿಟ್ಟಿಗೆ ಬರ್ತಾನ ಪರಮಾತ್ಮ. ಏನಂತನ್ರಿ? ನಾ ಕಾಗಿ ಅಂದ್ರ ಕಾಗಿ ಎತ್ತಿ, ಗೂಗಿ ಅಂದ್ರ ಗೂಗಿ ಎತ್ತಿ, ಅವು ಏನರಿ ಅದಾವ್ ನೋಡಿದೇನಿಲ್ಲ ನಾವು. ಹೌದು